ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿನಾಮ ಪ್ರಶಂಸಾ ಸುಳಾದಿ. ಚಿಂತಿಪದೇನು ಮನವೇ ಸಂತತದಲ್ಲಿ ನೀನು ಅಂತರಂಗದಲ್ಲಿ ಸಂತಾಪದಕ್ಕಿಂತೂ ಹಚ್ಚಿಕೊಂಡು ಮಂತ್ರಗಳಿಲ್ಲ ಎನಗೆಂತೂ ಸಾಧನವೆಂದು ಚಿಂತಿಸದಿರು. ಮಂತ್ರತಂತ್ರಾದಿಯ ಗ್ರಂಥಗಳಿಗೆ ಲಕುಮಿಕಾಂತನ ನಾಮವೇ ಸಂತತದಲ್ಲಿ ಅಂತರಂಗದಲ್ಲಿ ಚಿಂತೆ ಮಾಡಲು ಅಂತೆ ಕಾಲಕ್ಕೆ ಬಂದು ಸಂತಾಪ ವಿಟ್ಟಾಂತಿ ಜಗಾದರು ಅಂತಕನವು ಪದ್ರ ಶಾಂತಿಯ ಮಾಡುವ ಕಂತು ಜನಕ. ಮಂತ್ರತಂತ್ರಾದಿಯ ಅಂತರಾತ್ಮಕ ಬಲು ಶಾಂತ ವಿಜಯ ವಿಠಲ ಅಂತರಗೊಳಿಸ. ಜನನಿಯ ಗರ್ಭದಲ್ಲಿ ತಂದಿಟ್ಟವನಾರು ಜನನವಾಗುವಾಗ ದರೆಗೀಳು ಉಳುಹಿದನಾರು. ಜನಿಸಿದ ತರುವಾಯ ಸಾಕುವ ಪಿತನಾರು. ಜನರೊಳಗೆ ನಡೆಸಿ ನುಡಿಸುವ ಪ್ರಿಯನಾರು. ಜನಕ ಸೂತೆ ಪ್ರಿಯ ವಿಜಯ ವಿಠಲರೇಯ ಕನಸಿನೊಳಾದರೂ ಪೊರೆವನು ಸ್ತುತಿಸಲು. ಕಾಮ ಕ್ರೋಧವ ಬಿಡಿಸಿ ಕಪಟ ಬುದ್ಧಿಯ ಕಳೆದು ತಾಮಸ ಗುಣವೆಲ್ಲ ಕಡಿಗೆ ನೂಕಿ ವ್ಯಾಮೋಹ ಲೋಭವ ದೂರದಲ್ಲಿ ನಿಲ್ಲಿಸಿ ಹೇಮಾದಿಗಳ ಕಾಂಕ್ಷಾ ಪೋಗಾಡಿಸಿ ನಿಮ ನಿತ್ಯವೂ ಸರ್ವ ನಿನ್ನ ಯೋಗ್ಯತೆ ವರಿತು ರೋಮಾಡೊಂಕ ಗೂಡದೆ ನಡೆಸೂತಿಪ್ಪ. ಈ ಮರ್ಯಾದಿಗಳೆಲ್ಲ ಮಂತ್ರಗಳಿಂದ ಕಾಮಿಸಲು ವಶವಾದುದೆಂಬಿಯ ಧಾಮಕ್ಕೆ ಸಿಗಬಿದ್ದ ವಿಜಯ ವಿಠಲನ್ನ ನಾಮವೊಂದಿರಲೀಗ ನೀ ಮನೋರಥ ನಾದೇ. ಹಿಂದೆ ನಾನಾಕ ಜನ್ಮಗಳಲ್ಲಿ ಪುಟ್ಟಿ ಬಂಧತಿ ಕಠೋರ ಪಂಕವ ಮಾಡಿರೆ ಮುಂದೆ ಹಲವು ಜನನದಲ್ಲಿ ಪೋಗಿ ದುರ್ಗಂಧದೊಳಿದ್ದು ದುಷ್ಕರ್ಮವ ಮಾಡಲು ಸಂಧಿಗೊಂದಿ ನಿನ್ನಯ ಕುಲ ಕೋಟಿ 101 ಜನರು ಕಲ್ಪ ಕಲ್ಪದಲ್ಲಿ ಬಿಡದೆ ಒಂದಕ್ಕೆ ಅನಂತ ಮಡಿ ಮಾಡಿ ಪಾಪ ಮಾಡಿರೆ ಅನಂತ ಮಡಿ ಪಾಪ ಮಾಡಿರೆ ಒಂದೇ ಸಾರಿ ಕೃಷ್ಣ ನಾರಾಯಣ ಮುಕುಂದ ಎಂದದ ಕೇವೆ ಆರಾರ ದುಷ್ಕರ್ಮ ಬೆಂದು ಹೋಗುವುದು ಸಾಲದು ದುರಿತವೋ. ಮಂದ ಮತಿ ಮನ ಸಂಶಯವಿಡದಲೆ ತಂದೆ ವಿಜಯ ವಿಠಲನ್ನ ನಂಬಲು ಒಬ್ಬನಿಂದಲವನ ಕುಲ ಸಂದೋದು ಗತಿಗೆ. ಆವಾವ ಮಂತ್ರದಲ್ಲಿ ಆವಾವ ತಂತ್ರದಲ್ಲಿ ಆವಾವ ಕಥೆಯಲ್ಲಿ ಆವಾವ ಬಗೆಯಲ್ಲಿ ಪಾವನವೇ ಹರಿಯ ನಾಮ ಕಾವದು ಭಕ್ತರನೆಂದು ದೇವಾದಿ ಗಣದೊಳು ಭಾವುಕೆಂದು ಪೇಳುತ್ತಿದೆ. ದೇವ ಮುನಿ ಭಕ್ತರಾದಿ ನೋವು ಬಂದ ಸಮಯದಲ್ಲಿ ಕಾವನಯ್ಯನೆಂದು ಕೂಗಿ ಪಾವನವಾದರು ಕಾಣೋ. ಗ್ರಾವಧರ ವಿಜಯ ವಿಠಲ ದೇವನ ನಾಮವ ನೆನೆಯೇ ಇವನು ಬಯಸಿದ ಫಲ ತಾ ಒದಗಿ ಬಂದೋ ನಿನಗೆ. ನಾಮವೇ ಸಕಲ ಸಾಧನಕ್ಕೆ ಬಲು ಸಾಧನ ನೀಮರಿಯಾದಿರು ವಿಜಯ ವಿಠಲನ್ನ. ನಾಮವೇ ಸಕಲ ಸಾಧನಕ್ಕೆ ಬಲು ಸಾಧನ ನೀ ಮರೆಯದಿರೋ ವಿಜಯ ವಿಠಲನ್ನ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿನಾಮ ಪ್ರಶಂಸಾ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಚಿಂತಿಪದೇನು ಮನವೇ ಸಂತತದಲ್ಲಿ ನೀನು ಅಂತರಂಗದಲ್ಲಿ ಸಂತಾಪದ ಕಿಂತು ಹಚ್ಚಿಕೊಂಡು. ಯಾಕೆ ಚಿಂತೆ ಮಾಡ್ತೀಯಪ್ಪ ಮನಸ್ಸೇ, ಯಾಕೆ ಚಿಂತೆ ಮಾಡ್ತಾ ಇದೀಯಾ?
ಅಂತರಂಗದೊಳಗೆ ಸಂತಾಪದಕ್ಕಿಂತ ಹಚ್ಕೊಂಡಿದ್ದಿ ನೀನು. ಏನೋ ಚಿಂತೆ ನಿನಗೆ ಒಳಗೆ, ಅಂತರಂಗದೊಳಗೆ ಎಷ್ಟು ಚಿಂತೆ, ಎಷ್ಟು ಹಚ್ಕೊಂಡಿದ್ದೀ ಅಂದರೆ ಮಂತ್ರಗಳಿಲ್ಲ ಎನಗೆಂತು ಸಾಧನವೆಂತು. ಚಿಂತೆ ಮದುವೆ ಮುಂಜಿ ಮನೆ ಮಕ್ಕಳದಲ್ಲ, ನಾನು ಸಾಧನ ಹೇಗೆ ಮಾಡಬೇಕು. ಯಾವತ್ತಾದರೂ ಕೂತ್ಕೊಂಡಾಗೆ ಎಲ್ಲರಿಗೂ ಬರೋದೇ ಈ ಚಿಂತೆ. ಎಲ್ಲಿಂದ ಶುರು ಮಾಡಬೇಕು, ಏನು ಮಾಡಬೇಕು, ಸಾಧನ ಅಂದರೆ ಏನು, ಕರ್ಮ ಮಾಡಿದರೆ ಸಾಧನೆನಾ, ಏನು ಮಾಡಿದರೆ ಸಾಧನೆ, ಏನು ಮಾಡಿದರೆ ಆಗತ್ತೆ ಅಂಥೇಳಿ ಚಿಂತೆ ಮಾಡ್ತಾ ಕೊಡ್ತಾರೆ ಎಷ್ಟೊಂದು ಜನ. ಅದಕ್ಕೆ ಚಿಂತೆ ಮಾಡಬೇಡ ಮನಸ್ಸಿನಾಗೆ. ಯಾವಾಗಲೂ ನೀನು ಅಂತರಂಗದೊಳಗೆ ಅದೇ ಹಚ್ಕೊಂಡು ಚಿಂತೆ ಮಾಡಬೇಡ. ಮಂತ್ರಗಳಿಲ್ಲ, ನನಗೆ ಮಂತ್ರಗಳು ಬರೋದಿಲ್ಲ, ಯಾವ ಥರ ಸಾಧನೆ ಮಾಡಬೇಕು ಅಂತ ಚಿಂತಿಸದಿರು. ಮಂತ್ರ ತಂತ್ರಾದಿಯ ಗ್ರಂಥಗಳಿಗೆ, ಈ ಮಂತ್ರಗಳು ತಂತ್ರಗಳು ಇವೆಲ್ಲ ಗ್ರಂಥಗಳು ಎಲ್ಲದಕ್ಕೆ ಲಕುಮಿಕಾಂತನ ನಾಮವೇ ಸಂತತದಲ್ಲಿ ಅಂತರಂಗದಲ್ಲಿ. ಲಕ್ಷ್ಮೀಕಾಂತನಾದ ದೇವರ ನಾಮಸ್ಮರಣೆ ಎಂಬುದು ಅಂತರಂಗದಲ್ಲಿ ಸದಾ ಇದ್ದಾಗೆ ಮಂತ್ರ ತಂತ್ರ ಗ್ರಂಥ ಎಲ್ಲ ಬಗಲಾಗಿಡ್ಬೋದು. ಚಿಂತೆ ಮಾಡಲು ಆ ಥರ ದೇವರ ನಾಮಸ್ಮರಣೆ ಚಿಂತೆ ಮಾಡಿದರೆ ಅಂತ್ಯಕಾಲಕ್ಕೆ ಬಂದು ಏನೇ ನಮಗೆ ತೊಂದರೆ ಇದ್ದರೆ ಕೂಡ, ಅಂತಿಜಗಾದರೂ ಅಂದರೆ ಶೂದ್ರಗಾದರೆ ಕೂಡ ಯಮನ ಕಾಟ, ಯಮನ ಉಪದ್ರ ಶಾಂತಿ ಮಾಡಿಸ್ತಾನೆ. ಸಾವು ಇಲ್ಲಾರ್ದಾಗ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ ವಿಜಯದಾಸರಲ್ಲಿ. ಯಮನ ಉಪದ್ರ ಅಂದರೆ 1,000 ಚೋಳು ಕಡದಷ್ಟು ನೋವಾಗತ್ತೆ ಅಂತೆ ಪ್ರಾಣ ಹೋಗೋ ಕಾಲಕ್ಕೆ. ಆ ನೋವನ್ನು ಕಳೆದು ಅಂತ್ಯಕಾಲದೊಳಗೆ ವಿಶೇಷವಾಗಿ ದೇವರ ನಾಮಸ್ಮರಣೆ ಮಾಡಿಸ್ತಾನೆ. ಈ ಜೀವನ ಹೋಗಿ ಇನ್ನೊಂದು ಒಳ್ಳೆ ಜೀವನ ಕೊಡಪ್ಪ ಅಂಥೇಳಿ ಹೇಳಿಸ್ತಾನೆ. ಆ ಸಮಯದಾಗೆ ಶಾಂತಿ ಮಾಡಿಸ್ತಾನೆ. ಈ ಯಮನ ಕಾಟದಲ್ಲಿಂದ ಶಾಂತಿ ಕೊಟ್ಟು ಮಾಡುವ ಕಂತು ಜನಕ ಮನ್ಮದನ ತಂದೆಯಾದ ಮಂತ್ರತಂತ್ರಾದಿಯ ಅಂತರಾತ್ಮಕ ಬಲು ಶಾಂತ ವಿಜಯ ವಿಠಲ ಅಂತರಗೊಳಿಸ. ಮಂತ್ರತಂತ್ರಾದಿಗಳು ಬರೇ ಹೇಳಿದವರಿಗೆ ಏನೂ ಮಾಡೋದಿಲ್ಲ. ಅಂತರಂಗದೊಳಿದ್ದ ಸ್ವಾಮಿಯನ್ನಾಮಸ್ಮರಣೆ ಮಾಡಿದರೆ ಬಲು ಶಾಂತ ವಿಜಯ ವಿಠಲ ನಮಗೆಲ್ಲ ಒಲಿತಾನೆ, ಅಂತರಗೊಳಿಸ. ಅದಕ್ಕೆ ಇದಕ್ಕೆ ಅಂತರ ನೋಡೋದಿಲ್ಲ. ಮಂತ್ರತಂತ್ರಾದಿ ಹೇಳಿದವರಿಗೆ ಅವರಿಗೊಂದೇ ನಾನು ಒಳ್ಳೆಗೆ ಇದು ಕೊಡ್ತೀನಿ ಅಂತೇಳಿ ಹೇಳೋದಿಲ್ಲ. ಸಂತಾಪ ಎಷ್ಟು ನಾವು ಮಂತ್ರ ದೇವರ ನಾಮಸ್ಮರಣೆ ಎಂಬುದರೊಳಗೆ ಹರಿನಾಮ ಮಾಡಿದರೆ, ನಾಮಸ್ಮರಣೆ ಮಾಡಿದರೆ ಸಾಕು. ಅಂತರಂಗದೊಳಗೆ ಮಂತ್ರತಂತ್ರಾದಿಗಳು ಇರಲಿಲ್ಲ ಅಂದರೆ ಕೂಡ ದೇವರೇ ನೋಡ್ಕೊಳ್ಳೋನೇ ಅವನಿದ್ದಾಗೆ ನಾವು ಯಾಕೆ ಚಿಂತೆ ಮಾಡಬೇಕು. ಇದು ಮತ್ತೆ ಇನ್ನೊಂದು ತಾಳದೊಳಗೆ ಕೂಡ ಅದೇ ಹೇಳ್ತಾರೆ, ಜನನಿಯ ಗರ್ಭದಲ್ಲಿ ತಂದಿಟ್ಟವನಾರು. ಯಾರಪ್ಪ ಜನನಿಯ ಗರ್ಭದೊಳಗೆ ನನ್ನ ತಂದಿಟ್ಟಿದ್ದು? ನೀನೇ ಅಲ್ಲ ಸ್ವಾಮಿ, ನಾನು ಯಾಕೆ ಚಿಂತೆ ಮಾಡಬೇಕು? ಜನನವಾಗುವಾಗ ಧರೆಗೆ ಉಳುಹಿದನಾರು. ಯಾರು ದೊಬ್ಬಿದ್ದಾರೆ ನನ್ನೇ ಧರೆಗೆ, ಭೂಮಿಯಲ್ಲಿ ನಡಿ ಈ ಭೂಮಿನಾಗೆ ಹೋಗಿ ಬೀಳುವಂತ ಯಾರು ನನ್ನ ಕಳಿಸಿದ್ದಾರೆ? ಆದಮೇಲೆ ಹುಟ್ಟಿದ ಮೇಲೆ ಸಾಕುವ ಪಿತನ್ ಯಾರು? ಯಾರು ನನ್ನ ಸಾಕ್ತಾ ಇದ್ದಾರೆ ಸ್ವಾಮಿ? ಇಲ್ಲಿ ತಂದೆ ತಾಯಿ ಅಂಥೇಳಿ ನಮ್ಗೆ ಯಾರಿದ್ದಾರೋ ಅವ್ರೊಳಗೆ ನೀನು ನಿಂತಲ್ಲಪ್ಪ ಸಾಕೋದು. ನೀನೇ ಪಿತ, ನೀನೇ ಸಾಕ್ತಾ ಇದೆಯಲ್ಲಪ್ಪ. ನಿನ್ನ ಮಕ್ಕಳು ನಾವೆಲ್ಲರೂ ಜನರೊಳಗೆ ನಡೆಸಿ, ಎಲ್ಲರೊಳಗೆ ನಡೆಸ್ತಿದ್ದಿ, ನುಡಿಸ್ತಿದ್ದಿ, ಮಾತಾಡಿಸ್ತಿದ್ದಿ. ಇಷ್ಟು ಪ್ರಿಯನಾಗಿ ನಮಗೆಲ್ಲ ಕೆಲಸ ಮಾಡಿಸ್ತಾ ಇದೆಯಲ್ಲಪ್ಪ. ಜನಕ ಸುತೆ ಜಾನಕೀ ದೇವಿಯ ಪ್ರಿಯ ವಿಜಯ ವಿಠಲರೇಯ ಕನಸಿನೊಳಗಾದರೆ ಕೂಡ ಸ್ತುತಿಸಿದರೆ ಒಲಿತಾನಂತೆ ಹೇಳ್ತಾರೆ ವಿಜಯದಾಸರು. ಕನಸಿನೊಳಗಾದರೆ ಕೂಡ ಸ್ವಾಮಿ ಯಾಕಪ್ಪ ಹೀಗೆ ಮಾಡಿದಿ ನನಗೆ ಅಂತಾರೆ. ನಾವು ಏನಾದರೂ ನಿನ್ನ ನಾಮಸ್ಮರಣೆಯಲ್ಲಿ ಇಟ್ಟಿರು ಸ್ವಾಮಿ ಅಂತ ಬೇಡ್ಕೊಂಡ್ರೆ ಸಾಕು. ಕನಸಿನೊಳಾದರೂ ಪೊರೆವನು ಸ್ತುತಿಸಿದರೆ ಸಾಕು, ಬಂದು ಕನಸಿನಾಗೆ ಕೂಡ ಒಲಿತಾನೆ ಅಂತ ಹೇಳ್ತಾರೆ. ಒಳಗೆ ಹೊರಗೆ ಬಂದ ಮೇಲೆ ಒಂದು ತಂದೆಯಾಗಿ ನಮ್ಮನ್ನೆಲ್ಲ ತಾಯಿಯಾಗಿ ಎತ್ತಿ ಆಟ ಆಡಿಸಿ ಎಲ್ಲ ಮಾಡೋದು ಒಳಗೆ ನಿಂತ ಸ್ವಾಮಿ. ಇದನ್ನು ತಿಳ್ಕೋಬೇಕು ನಾವು. ಆ ಸಣ್ಣ ವಯಸ್ಸಿನಾಗೆ ತಿಳ್ಕೊಳಕ್ಕೆ ಆಗತ್ತೇನೋ ಇಲ್ಲೋ ಗೊತ್ತಿಲ್ಲ. ದೊಡ್ಡವರಾದ್ಮೇಲೆ ಆದರೂ ಕೂಡ ಒಳಗೆ ನಿಂತು ಸ್ವಾಮಿ ಮಾಡಿಸಿದರೆ ಎಲ್ಲ ಕಾರ್ಯಗಳಾಗ್ತವೆ ಎಂಬುದನ್ನು ತಿಳ್ಕೊಂಡು ಪ್ರತಿ ಕ್ಷಣ ಯಾರೇ ಒಬ್ಬರು ಬೈತಾ ಇದ್ದಾರೆ, ಒಬ್ಬರು ಅಂತ ಇದ್ದಾರೆ, ಸ್ವಾಮಿ ಒಳಗೆ ನಿಂತು ಬಯಸ್ತಾ ಇದ್ದಾನೆ. ನನ್ನ ಪಾಪಗಳು ಕೂತಿವೆ, ಅದಕ್ಕೆ ಬಯಸ್ತಾ ಇದ್ದಾನೆ.
ಆ ಬಯಸಿದ್ರಿಂದ ನನ್ನ ಪಾಪಗಳ ಪರಿಹಾರ ಆಗ್ತಾ ಇದ್ದಾವೆ. ಇದು ತಿಳ್ಕೊಂಡು ಯಾರು ಮುಂದಕ್ಕೆ ಹೋಗ್ತಾರೋ ಅದು ನಾಮಸ್ಮರಣೆ ಸದಾ ಮಾಡೋದು. ಅಂದರೆ ಈ ನಾಮಸ್ಮರಣೆಯಲ್ಲಿ ಇದ್ದವನಿಗೆ, ಅವನು ಶೂದ್ರನಾದರೆ ಕೂಡ ಅವನಿಗೆ ಈ ಯಮನ ಬಾಧೆ ತಪ್ಪಿಸ್ತಾನೆ ಅಂಥೇಳಿ ವಿಜಯದಾಸರು ಗಟ್ಟಿಯಾಗಿ ಹೇಳಿದ್ದಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ಕಾಮ ಕ್ರೋಧವ ಬಿಡಿಸಿ ಕಪಟ ಬುದ್ಧಿಯ ಕಳೆದು, ಕಾಮ ಕ್ರೋಧ ಇವೆಲ್ಲ ಬಿಡಿಸಿಬಿಟ್ಟು ನನ್ನ ಕಪಟ ಬುದ್ಧಿ ಕಳೆದು ತಾಮಸ ಗುಣಗಳೆಲ್ಲದನ್ನು ಕಡೆಗೆ ನೂಕಿ ಅದನ್ನೆಲ್ಲ ದೊಬ್ಬಿಟ್ಬಿಟ್ಟು ತಾಮಸ ಗುಣನೇ ಬರಲಾರ್ದಾಗ ಮಾಡಿ ವ್ಯಾಮೋಹ ಲೋಭವ ದೂರದಲ್ಲಿ ನಿಲ್ಲಿಸಿ, ಅದು ಬೇಕು ಇದು ಬೇಕು ಲೋಭ, ಇನ್ನೊಬ್ಬರಿಗೆ ಏನು ಕೊಡಬಾರ್ದು ಎಂಬುದನ್ನೆಲ್ಲ ದೂರದಲ್ಲಿ ನಿಂದಿರಿಸಿ, ಹೇಮಾದಿಗಳ ಬಂಗಾರದ ಮೇಲೆ ಕಾಂಕ್ಷ, ಬಂಗಾರ ಮನೆ ಇದು ಬೇಕು ಅದು ಬೇಕು ಇವೆಲ್ಲದರ ಮೇಲೆ ಕಾಂಕ್ಷ ಪೋಗಾಡಿಸಿ, ನೇಮ ನಿತ್ಯವು ಸರ್ವ ನಿನ್ನ ಯೋಗ್ಯತೆ ವರಿತು, ನೇಮ ನಿತ್ಯ ಎಲ್ಲ ನಿನ್ನ ಯೋಗ್ಯತೆ ಪ್ರಕಾರ, ರೋಮ ಡೊಂಕಗೊಡದೆ ನಡೆಸುತ್ತಿಪ್ಪ, ಇವೆಲ್ಲ ನಡೆಸ್ತಾ ಇದ್ದಾನೆ ಆತ. ಬೇಕಿದ್ದಲ್ಲಿ ಕಾಮಕ್ರೋಧ ಕೊಡ್ತಾನೆ, ಬೇಡಿದ್ದಲ್ಲಿ ಕಾಮಕ್ರೋಧ ಬಿಡಿಸ್ತಾನೆ, ವ್ಯಾಮೋಹ ಲೋಭಗಳಲ್ಲೆಲ್ಲ ಬಿಡಿಸ್ತಾ ಇದ್ದಾನೆ, ದೂರದಲ್ಲಿ ನಿಲ್ಲಿಸ್ತಾ ಇದ್ದಾನೆ, ಆ ಹೇಮಾದಿಗಳ ಕಾಂಕ್ಷ ಬಿಡಿಸ್ತಾನೆ, ನೇಮ ನಿತ್ಯ ಸರ್ವ ನಿನ್ನ ಯೋಗ್ಯತೆ ಎಲ್ಲ ನಿನ್ನ ಯೋಗ್ಯತೆ ಪ್ರಕಾರ ಮಾಡಿಸ್ತಾನೆ, ರೋಮ ಡೊಂಕಗೂಡದೆ ನಡೆಸುತ್ತಿಪ್ಪ. ಈ ಮರ್ಯಾದಿಗಳೆಲ್ಲ ಇವೆಲ್ಲ ಯಾವ ಮಂತ್ರಲಿಂದ ಬಂತು? ನಿತ್ಯ ನಮಗೆ ಮಾಡಿಸ್ತಾ ಇದ್ದಾನೆ, ನಮಗೆ ಕೆಲಸಗಳು, ನೇಮ ನಿತ್ಯ ಧರ್ಮ ಏನೇನು ಮಾಡಿಸ್ತಾ ಇದ್ದಾನೆ. ಕಾಮಗಳು ಎಷ್ಟೋ ಸರಸಿಟ್ಟು ಬರ್ತಾ ಇರುತ್ತೆ, ಅದನ್ನು ನಿಂದಿರಿಸ್ತಾನೆ, ಜಗಳ ಆಡ್ಲಾರ್ದಾಗ ಮಾಡ್ತಾನೆ, ಕಪಟ ಬುದ್ಧಿ ಬಿಡಿಸ್ತಾನೆ. ಇವೆಲ್ಲ ಎಲ್ಲಿಂದ ಬಂತು? ಯಾವ ಮಂತ್ರಗಳಲ್ಲಿಂದ ಬಂತು? ಕಾಮಿಸಲು ವಶವಾದುದೆಂಬಿಯ. ಇದೆಲ್ಲ ಧಾಮಕ್ಕೆ ಸಿಗಬಿದ್ದ ವಿಜಯ ವಿಠಲನ್ನ ನಾಮ, ದೇವರ ನಾಮ ಒಂದಿದ್ರೆ ಸಾಕು, ನೀ ಮನೋರಥನಾದೆ. ನೀನು ಮನಸ್ಸರೊಳಗೆ ಸ್ವಾಮಿಯನ್ನು ನೆನೆಸಿ ದೇವರ ನಾಮಸ್ಮರಣೆ ಒಂದಿದ್ರೆ ಸಾಕು, ನಿನಗೆ ಕಾಮ ಕ್ರೋಧ ಲೋಭ ಎಲ್ಲ ಬಿಡಿಸಿ ಅವನ ನಾಮಸ್ಮರಣೆಯಲ್ಲಿ ಸದಾ ಇಡ್ತಾನೆ. ಕಷ್ಟ ಬಂದಿದೆ ಅಂದರೆ ಅವನ ನಾಮಸ್ಮರಣೆಯಲ್ಲಿ ಇಡ್ತಾನೆ, ಸುಖ ಬಂದಿದೆ ಅಂದರೆ ಅವನ ನೆನೆಸಿದರೆ ಅವನ ನಾಮಸ್ಮರಣೆಯಲ್ಲಿ ಇಡ್ತಾನೆ. ಕಷ್ಟ ಅಂದರೆ ಅವನ್ನು ಬಿಟ್ಟಿರೋದು, ಸುಖ ಅಂದರೆ ಅವನ ನಾಮಸ್ಮರಣೆ ಮಾಡೋದು. ಇದು ತಿಳ್ಕೊಂಡು ಅವನ ನಾಮಸ್ಮರಣೆಯಲ್ಲಿ ಇದ್ದರೆ ಅವನೇ ನಮ್ಮನ್ನು ನೋಡ್ತಾನೆ. ಒಂದು ಚೂರು ಒಂದು ಕೂದಲು ಆ ಕಡೆ ಹೋಗ್ಲಾರ್ದಾಗೆ ನಡೆಸ್ತಾ ಇದ್ದಾನೆ ನಮಗೆ ದಿನಾಲಿ ನಮ್ಮ ಯೋಗ್ಯತಾನುಸಾರ. ಇದು ಯಾವ ಮಂತ್ರದಲ್ಲಿಂದನೂ ಆಗಿಲ್ಲ. ದೇವರ ನಾಮಸ್ಮರಣೆಯಿಂದ ಇಷ್ಟೂ ಕೊಟ್ಟು ಮುಂದಕ್ಕೆ ನಡೆಸ್ತಾ ಇದ್ದಾನೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಇದರೊಳಗೆ ನೋಡೋಣ. ನಾಮಸ್ಮರಣೆ ಎಷ್ಟು ಮಾಡಿದದಕ್ಕೆ ಅದರಲ್ಲಿಂದ ಸ್ವಾಮಿ ಮಂತ್ರತಂತ್ರಗಳಲ್ಲಿಂದ ಅಲ್ಲ ನಮ್ಮನ್ನು ನಿತ್ಯ ಇಟ್ಟಿರೋದು ಅಂಥೇಳಿ ಅಲ್ಲಿ ಹೇಳಿದರು. ಇವಾಗ ಹಿಂದೆ ನಾನಾಕ ಜನ್ಮಗಳಲ್ಲಿ ಎಷ್ಟು ಜನ್ಮಗಳಲ್ಲಿ ಹುಟ್ಟು ಬಂದಿದ್ದೀನಿ ನಾನು. ಕಠೋರವಾದ ಅತಿ ಕಠೋರವಾದ ದುಷ್ಕರ್ಮಗಳು ಪಾಪಗಳು ಮಾಡಿದ್ದೀನಿ. ಮುಂದೆ ಹಲವು ಜನನದಲ್ಲಿ ಹೋಗಿ ದುರ್ಗಂಧದೊಳೆದ್ದು ಮುಂದೆ ಬರೋ ಜನ್ಮಗಳು ಯಾವೋ ಗೊತ್ತಿಲ್ಲ, ಎಷ್ಟು ಕೆಟ್ಟ ಜನ್ಮಗಳು ಬರ್ತಾವೋ ಗೊತ್ತಿಲ್ಲ, ಅಲ್ಲಿ ದುಷ್ಕರ್ಮವ ಮಾಡ್ತೀನಿ. ಸಂಧಿಗೊಂದಿ ನಿನ್ನಯ್ಯ ಕುಲಕೋಟಿ 101 ಜನರು ಕಲ್ಪದಲ್ಲಿ ಬಿಡದೆ, ನಮ್ಮ ಕುಲದೊಳಗಿದ್ದ 101 ಜನರು ಕಲ್ಪಕ್ಕೆ ಬೆಳಗ್ಗೆ ಒಂದಕ್ಕೆ ಅನಂತ ಮಾಡಿ ಪಾಪ ಮಾಡಿದರೆ, ಕುಲದೊಳಗೆ ಬಂದವರು ಕೂಡ ಪಾಪ ಮಾಡಿದರೆ, ಒಂದೇ ಸಾರಿ ಕೃಷ್ಣ ನಾರಾಯಣ ಮುಕುಂದ ಅಂತ ಕರೆದ್ರೆ ಸಾಕು, ಎಂದದೇ ಕೇವೆ ಆರಾವ ದುಷ್ಕರ್ಮ, ಎಲ್ಲ ದುಷ್ಕರ್ಮಗಳು ನಾವು ಮಾಡಿದ್ದೆಲ್ಲ, ನಮ್ಮ ಕುಲದೊಳಗೆ ಮಾಡಿದ್ದೆಲ್ಲ ದುಷ್ಕರ್ಮಗಳು ಬೆಂದು ಹೋಗುವುದು, ಸಾಲದು ದುರಿತವು. ಮಂದಮತಿ ಮನ ಸಂಶಯವಿಡದಲೆ, ಸಂಶಯ ಇಟ್ಕೋಬೇಡಪ್ಪ ಮಂದಮತಿ, ತಂದೆ ವಿಜಯ ವಿಠಲನ್ನ ನಂಬು, ಒಬ್ಬನಿಂದಲವನ ಕುಲ ಸಂದೋದು ಗತಿಗೆ. ಒಬ್ಬನು ಮಾತಾಡಿ ಒಬ್ಬನು ದೇವರ ನಾಮಸ್ಮರಣೆ ಮಾಡಿದರೆ ಅವನ ಇಡೀ ಕುಲಕ್ಕೆ ಪಾಪಗಳ ನಾಶನ ಮಾಡ್ತಾನೆ ದೇವರು. 101 ಜನ ಇದು ಕುಲಕ್ಕೆ ಏಸು ಜನ್ಮದಾಗಿ ಎಷ್ಟು ಪಾಪ ಮಾಡಿದೀವೋ ಗೊತ್ತಿಲ್ಲ. ಎಷ್ಟು ಜನ್ಮದೊಳಗೆ ದೇವರನ್ನು ಮರೆತು ಬೇರೆ ಕೆಲಸಗಳು ಮಾಡಿದೀವಿ. ಈ ಜನ್ಮದಲ್ಲೇ ದೇವರನ್ನು ಮರೆತು ನಾನು ಎಂಬೋ ಅಹಂಕಾರದಾಗ ಎಷ್ಟು ಪಾಪ ಮಾಡಿದೀವೋ ಗೊತ್ತಿಲ್ಲ. ಆದರೂ ನಾವು ಮಾಡಿದ್ರು, ನಮ್ಮ ಕುಲದಲ್ಲಿ ಯಾರು ಮಾಡಿದ್ರು ಒಂದೇ ಸರಿ ಕೃಷ್ಣ ನಾರಾಯಣ ಗೋವಿಂದ ಅಂತ ದೇವರನ್ನು
ಸ್ವಾಮಿ ನೀ ಮಾಡಿಸಿದಿ, ನಾ ಮಾಡಿದ್ನಪ್ಪ, ನನ್ನ ಕೈಯಲ್ಲಿ ಏನಿದ್ದಪ್ಪ, ನೀನು ನುಡಿಸ್ದಂಗೆ ಅಲ್ಲಪ್ಪ ನಾನು ನುಡಿತಾ ಇದ್ದೀನಿ ಅಂತ ಅಂದುಬಿಟ್ರೆ ಸಾಕು. ನಮ್ಮೆಲ್ಲ ಪಾಪಗಳನ್ನು ಕಡ್ದು ಹಾಕ್ಬಿಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾವ ಮಂತ್ರದಲ್ಲಿ, ಆವಾವ ತಂತ್ರದಲ್ಲಿ, ಆವಾವ ಕಥೆಯಲ್ಲಿ, ಯಾವ ಮಂತ್ರ, ಯಾವ ತಂತ್ರ, ಯಾವ ಕತೆ, ಯಾವ ಬಗೆಯಲ್ಲಿ ಪಾವನವೇ ಹರಿಯ ನಾಮ. ಇವೆಲ್ಲ ಒಂದು ಕಡೆ ಇದ್ದರೆ ಪಾವನ, ಹರಿಯ ನಾಮ ಪಾವನ. ಅದು ಭಕ್ತರನ್ನು ಕಾಯ್ತದೆ. ಎಲ್ಲ ದೇವಾದಿ ಗಣದೊಳಗೆ ಕೂಡ ಭಾವುಕದಲ್ಲಿಂದ ಹೇಳ್ತಾರಂತೆ, ದೇವ ಮುನಿ ಭಕ್ತರಾದಿ ನೋವು ಬಂದ, ಯಾರಿಗೆ ನೋವು ಬಂದ ಸಮಯದಲ್ಲಿ ಕಾವನಯ್ಯನೆಂದು ನೀನೇ ಕಾಯ್ತೀಯಪ್ಪ, ಕಾಯ್ತಾ ಇದ್ದೀಯಪ್ಪ ಅಯ್ಯ, ನೀನು ತಂದೆ, ನೀನು ಕಾಯ್ಲಾರ್ದಾಗ ಯಾರು ಕಾಯಬೇಕು ನಮ್ಮನ್ನು? ನೀನೇ ಅಲ್ಲಪ್ಪ ಕಾಯೋದು. ಒಂದು ಕೂಗಿದ್ರೆ ಸಾಕು, ಪಾವನವಾದರೂ ಕಾಣೋ. ಗ್ರಾವಧರ ವಿಜಯ ವಿಠಲ, ದೇವನ ನಾಮವೇ ನೆನೆಯೇ. ಕಾವನಯ್ಯ ಅಂಥೇಳಿ ಕೂಗಿ ದೇವರ ನಾಮ ನೆನೆಸಿದ್ರೆ ಸಾಕು, ಬಯಸಿದ ಫಲ ಕೊಡ್ತಾನೆ. ಒದಗಿ ಬಂದು ನಿನಗೆ ಬಯಸಿದ ಫಲ ಕೊಡ್ತಾನೆ. ಬಯಸಿದ ಫಲ ಅಂದರೆ ನಾವೆಲ್ಲ ಕೇಳ್ಕೊಳ್ಳೋದು ಸಾಂಸಾರಿಕ ಫಲಗಳನ್ನು. ದೇವರ ನಾಮಸ್ಮರಣೆ ಬಿಡಿಸ್ಲಾರ್ದಾಗಿ ನಮ್ಮನ್ನು ಇಟ್ಟಿರು ಅಂತ ಕೇಳ್ಕೋಬೇಕು. ಅದನ್ನು ಯಾವತ್ತಿಗೆ ಕೇಳ್ತೀವೋ ಅವತ್ತಿಗೆ ನಮ್ಮ ಸಾಧನೆ ಪ್ರಾರಂಭ ಆದಂಗೆ. ಯಾವ ಮಂತ್ರ, ಯಾವ ತಂತ್ರ, ಯಾವ ಕಥೆ ಏನು ಕೇಳಿದರೂ ಆಗೋದಿಲ್ಲ. ಪಾವನ ಹರಿಯ ನಾಮ ನಿತ್ಯ ಕೂತಾಗ ನಿಂತಾಗ ಅವರು ನಡೀತಾ ಇದ್ದಾರೆ, ಅವ್ರೊಳಗೆ ಸ್ವಾಮಿ ನಡೆಸ್ತಾ ಇದ್ದಾನೆ. ನಾನು ಮಾತಾಡ್ತಾ ಇದ್ದೀನಿ, ನನ್ನೊಳಗೆ ಸ್ವಾಮಿ ನಿಂತು ಮಾತಾಡಿಸ್ತಾ ಇದ್ದಾನೆ. ಒಂದು ನಿಮಿಷ ನನ್ನ ಸ್ವಾಮಿ ನಡೆಸಲಾರ್ದಾಗ ಹೋದ ನಾನು ನಡಿಲಕ್ಕಾಗಲ್ಲ. ಒಂದು ನಿಮಿಷ ನುಡಿಸ್ಲಾರ್ದಾಗ ಹೋದ ನುಡಿಸ್ಲಕ್ಕಾಗಲ್ಲ. ಅವನು ಮಾಡಿಸ್ತಾ ಇದ್ದಾನೆ ಅಂಥೇಳಿ ದೇವರ ನಾಮ ಸ್ಮರಣೆ ಮಾಡಿದರೆ ಸಾಕು. ಈವನು ಬಯಸಿದ ಫಲ ಏನು ಬೇಕೋ ಅದು ಕೊಡ್ತಾನೆ. ಒದಗಿ ಬಂದು ನಿನಗೆ. ನಾಮವೇ ಸಕಲ ಸಾಧನಕ್ಕೆ ಬಲು ಸಾಧನ. ಎಲ್ಲ ಸಾಧನದೊಳಗೆ ನೀನು ಹೋಮ ಮಾಡು, ಯಜ್ಞ ಮಾಡು, ಏನು ಮಾಡಿದರೆ ಕೂಡ ಆ ದೇವರ ನಾಮ ಸಕಲ ಸಾಧನದೊಳಗೆ ಇದೇ ಬಲು ಸಾಧನ. ನೀ ಮರಿಯದಿರು ವಿಜಯ ವಿಠಲನ್ನ, ನೀ ಮರಿಬೇಡ ದೇವರನ್ನು. ಸಕಲ ಸಾಧನದೊಳಗೆ ಇದೇ ದೊಡ್ಡ ಸಾಧನ ಅಂತ ಹೇಳಿ ತಿಳ್ಕೊಂಡು ದೇವರ ನಾಮಸ್ಮರಣೆಯಲ್ಲಿ ಸದಾ ಮುಳುಗಿ ನಿತ್ಯ ಮಾಡುವ ಪ್ರತಿ ಕೆಲಸ ಕೃಷ್ಣಾರ್ಪಣ, ಆತನೇ ಮಾಡಿಸಿದ್ದು ಒಳಗೆ ನಿಂತು ಅಂತ ಹೇಳಿ ಅವನಿಗೆ ಅರ್ಪಣ ಮಾಡಿ, ನನ್ನ ಜೀವನ ಯುಕ್ತಿ ಅನುಸಾರ ಮಾಡ್ತಾ ಇದ್ದೀ ಸ್ವಾಮಿ ನೀನು. ನನ್ನ ಜೀವನ ನನಗೆ ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಲೋಲಾಡಿಸು. ನಿನ್ನ ನಾಮಸ್ಮರಣೆ ಬಿಡಿಸ್ಬೇಡ. ಏನು ಮಾಡಿದರೂ ಅದರೊಳಗೆ ನೀನು ನಿಂತು ಮಾಡಿಸ್ತಾ ಇದ್ದೀ ಎಂಬ ಅನುಸಂಧಾನ ಕೊಡಿಸು ಅಂಥೇಳಿ ಈ ನಾಮವು ನೆನೆಸ್ತಾ ಇದ್ದರೆ ಸಾಕು. ಸಕಲ ಸಾಧನಕ್ಕೆ ಇದೇ ಸಾಧನ ಅಂಥೇಳಿ ಅನಿಸ್ಕೊತದ. ಅದನ್ನು ನಾವು ಸದಾ ನೆನಪಲ್ಲಿ ಇಟ್ಕೊಂಡು ವಿಜಯದಾಸರ ಸುಳಾದಿಗಳ ಹೇಳೋ ಕಾಲಕ್ಕಾದರೂ ಅದನ್ನು ಮನಸ್ಸಿಗೆ ತಂದುಕೊಂಡು ನಾವು ದೇವರ ಕೃಪೆಗೆ ಪಾತ್ರರಾಗೋಣ. ವಿಜಯದಾಸರ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಇದು ನನ್ನ ಜೀವನ ಯುಕ್ತಿಗೆ ನನಗೆ ದೇವರು ಎಷ್ಟು ನುಡಿಸಿದ್ದಾನೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯ, ಜೈ ವಿಜಯರಾಯ, ಜೈ ವಿಜಯರಾಯ.